ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾರಾಹಿ ದೇವಿಯ ಆಶೀರ್ವಾದ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಇದೇ ಭಾನುವಾರ ತಪ್ಪದೆ ನಿಮ್ಮ ಅಡುಗೆ ಮನೆಯಲ್ಲಿ ಈ ವಸ್ತುವನ್ನು ಇಟ್ಬಿಡಿ. ಅಡುಗೆ ಮನೆ ಅನ್ನುವಂಥದ್ದು ಯಾಕೆ ಅಷ್ಟೊಂದು ಶ್ರೇಷ್ಠವಾಗಿರುತ್ತೆ ಅಂದರೆ ಪ್ರತಿಯೊಬ್ಬ ಸದಸ್ಯರಿಗೂ ಕೂಡ ನಮ್ಮ ಅಡುಗೆ ಮನೆಯಿಂದ ನಾವು ತುಂಬ ಪ್ರೀತಿಯಿಂದ ಅಡುಗೆಯನ್ನು ಮಾಡಿ ಬಡಿಸಿ ತುಂಬ ಆರೋಗ್ಯವಂತರಾಗಿ ಇರುವಂತೆ ನೋಡುವಂಥ ಒಂದು ಪವಿತ್ರವಾದ ಸ್ಥಳ ಅಂತ ಹೇಳಬಹುದು. ಅದಕ್ಕೋಸ್ಕರನೇ ನಮ್ಮ ಅಡುಗೆ ಮನೆ ಅನ್ನುವಂಥದ್ದು ಕೂಡ ನಮಗೆ ಒಂದು ದೇವರ ಮನೆಯನ್ನು ನಾವು ಎಷ್ಟು ಪ್ರೀತಿಯಿಂದ, ಎಷ್ಟು ಕಾಳಜಿಯಿಂದ, ಎಷ್ಟು ಭಕ್ತಿಯಿಂದ ನೋಡ್ಕೊಳ್ತೀವಿ, ಅದೇ ರೀತಿಯೇ ನಮ್ಮ ಅಡುಗೆ ಮನೆ ಕೂಡ ಇರುವಂಥದ್ದು. ಅದಕ್ಕೆ ಅಡುಗೆ ಮನೆಯಲ್ಲಿ ಮಾಡುವಂಥ ಪರಿಹಾರಗಳು ನಿಮ್ಮ ಕೋರಿಕೆಗಳನ್ನು ನೆರವೇರಿಸುತ್ತೆ, ಇಷ್ಟಾರ್ಥಗಳನ್ನು ಬೇಗ ನೆರವೇರಿಸಿಕೊಡುತ್ತೆ. ಈ ಪರಿಹಾರವನ್ನು ಮಾಡಿಕೊಳ್ಳುವಾಗ ಬೇಕಾಗಿರುವಂಥದ್ದು ನಮಗೆ ಒಂದು ಶ್ರದ್ಧಾಭಕ್ತಿ ನಂಬಿಕೆ ಮಾತ್ರ ಇಟ್ಕೊಳ್ಬೇಕಾಗುತ್ತೆ. ಭಾನುವಾರಕ್ಕೆ ಯಾಕೆ ಅಷ್ಟೊಂದು ಒಂದು ಪವರ್ ಇದೆ, ಶಕ್ತಿ ಇದೆ ಅಂತ ಹೇಳಿದ್ರೆ, ಅಮಾವಾಸ್ಯೆಗೆ ಸಮನಾದಂಥ ಈ ದಿನವನ್ನು ನಾವು ಆಯ್ಕೆ ಮಾಡಿಕೊಳ್ಳುವಂಥದ್ದು ಎಲ್ರಿಗೂ ಗೊತ್ತಿದೆ. ಹಿರಿಯರಿಗೆ, ವಿದ್ವಾಂಸರಿಗೆ ನಮ್ಮ ಹಳೆ ಕಾಲದ ಪರಿಹಾರಗಳನ್ನು ಮಾಡಿಕೊಳ್ಳೋದಕ್ಕೆ ರಹಸ್ಯ ಪರಿಹಾರಗಳಲ್ಲೂ ಕೂಡ ಇದನ್ನು ತಿಳಿಸಿರುವಂಥದ್ದು. ಭಾನುವಾರದ ದಿನಗಳಲ್ಲಿ ಯಾರು ಪರಿಹಾರಗಳನ್ನು ಮಾಡ್ಕೊಳ್ತಾರೆ ಅವರ ಜೀವನದಲ್ಲಿ ಬಂದಿರುವಂಥ ಎಷ್ಟೋ ಪರೀಕ್ಷೆಗಳು, ಎಷ್ಟೋ ಸಮಸ್ಯೆಗಳು ಅದು ಮಂಜಿನಂತೆ ಕರಗೋಗುತ್ತೆ. ತುಂಬ ಜನಕ್ಕೆ ಗೊತ್ತಿದೆ. ಅದಕ್ಕೆ ಭಾನುವಾರ ತಪ್ಪದೆ ನೀವು ಏನೇ ಮಾಡದೇ ಇರಲಿ, ಈ ಸಣ್ಣ ಪರಿಹಾರವನ್ನು ಮಾಡ್ಕೊಂಡು ನೋಡಿ, ಬೇಗ ಶೀಘ್ರವಾಗಿ ನೆರವೇರುತ್ತೆ. ಭಾನುವಾರಕ್ಕೆ ಅಷ್ಟೊಂದು ಶಕ್ತಿ ಇದೆ ಅಂತ ಹೇಳಿದ್ರೆ, ಅಮಾವಾಸ್ಯೆಗೆ ಸಮನಾದಂಥ ಈ ದಿನವನ್ನು ಅಡುಗೆ ಮನೆಯಲ್ಲಿ ನಾವು ಯಾಕೆ ಇದನ್ನು ಮಾಡಿಕೊಳ್ಬೇಕು? ಅಡುಗೆ ಮನೆಯಲ್ಲಿ ಲಕ್ಷ್ಮೀ ದೇವಿಗೆ ಇಷ್ಟವಾಗುವಂಥ ಜಾಗ ಅನ್ನೋದಿದೆ. ಅದಕ್ಕೆ ನಾವು ಈ ಒಂದು ಪರಿಹಾರವನ್ನು ಅಡುಗೆ ಮನೆಯಲ್ಲಿ ಮಾಡ್ಕೊಳ್ಬೇಕಾಗುತ್ತೆ. ಲಕ್ಷ್ಮೀ ದೇವಿಗೆ ಎಷ್ಟು ಇಷ್ಟ, ಅದೇ ಜಾಗದಲ್ಲೇ ಅಲಕ್ಷ್ಮಿ ಕೂಡ ಇರ್ತಾಳೆ ಸ್ನೇಹಿತರೆ. ಆದರೆ ಅಕ್ಕ ತಂಗಿರು ಇಬ್ಬರೂ ಕೂಡ ಒಂದೇ ಜಾಗದಲ್ಲೇ ನೆಲೆಸೋದಿಲ್ಲ. ಲಕ್ಷ್ಮೀ ದೇವಿಯನ್ನು ನಾವು ಬರಮಾಡ್ಕೊಳ್ಬೇಕು, ಅಲಕ್ಷ್ಮಿಯನ್ನು ಹೋಗಲಾಡಿಸ್ಕೊಳ್ಬೇಕು ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಇದೆ. ಅಲಕ್ಷ್ಮಿ ಇದ್ದ ಜಾಗದಲ್ಲಿ ಬಡತನ, ಕಷ್ಟ, ಕಣ್ಣೀರು, ಜಗಳ ಯಾವಾಗಲೂ ಅಷ್ಟೇ ಒಂದಲ್ಲ ಒಂದು ರೀತಿಯಲ್ಲಿ ಸಮಸ್ಯೆಗಳು ಕಾಡ್ತಾನೆ ಇರುತ್ತೆ. ಅಂತಹವರಿಗೆ ಈ ಪರಿಹಾರ ತುಂಬ ಮುಖ್ಯವಾಗಿರುತ್ತೆ. ಇದಕ್ಕೆ ಬೇಕಾಗಿರುವಂಥದ್ದು ಒಂದು ಪ್ಲೇಟನ್ನು ತಗೊಳ್ಳಿ. ನೀವು ಖಾಲಿ ಪ್ಲೇಟನ್ನು ತಗೊಂಡಿದ್ದೆ ಅದಕ್ಕೆ ಒಂದು ಹಿಡಿಯಷ್ಟು ಕಲ್ಲುಪ್ಪನ್ನು, ಸಮುದ್ರ ಗರ್ಭದಲ್ಲಿ ಸಿಕ್ಕಿರುವಂಥ ಈ ಕಲ್ಲುಪ್ಪನ್ನು ಹಾಕ್ಕೊಳ್ಬೇಕಾಗುತ್ತೆ. ಕಲ್ಲುಪ್ಪು ಋಣಭಾರಗಳನ್ನು, ಹಣಕಾಸಿನ ಸಮಸ್ಯೆಗಳನ್ನು, ಮನೆಯಲ್ಲಿ ಇರುವಂಥ ನೆಗೆಟಿವ್ ಎನರ್ಜಿಯನ್ನು ಓಡಿಸುತ್ತೆ. ₹1 ಲೋಹದ ಪರಿಹಾರ. ಯಾರು ಲೋಹದಿಂದ ಮಾಡ್ಕೊಳ್ತಾರೋ ಪರಿಹಾರ ಲಕ್ಷ್ಮೀದೇವಿ ಆಶೀರ್ವಾದವನ್ನು ಕೊಡ್ತಾಳೆ. ₹1 ಇಟ್ಟು ಒಂದು ಚೆನ್ನಾಗಿರುವಂಥ ವೀಳ್ಯದೆಲೆಯನ್ನು ನಾವು ಇಟ್ಕೊಳ್ಬೇಕಾಗುತ್ತೆ. ವೀಳ್ಯದೆಲೆ ಬಂದು ಲಕ್ಷ್ಮೀ ದೇವಿ, ಪಾರ್ವತಿ ದೇವಿ, ದುರ್ಗಾದೇವಿ, ಸರಸ್ವತಿ ದೇವಿ ಅಂತ ಹೇಳ್ತೀವಲ್ವ, ಆ ತಾಯಿ ನೆಲೆಸಿರುವಂಥದ್ದು. ಅದಕ್ಕೋಸ್ಕರ ಪಾರ್ವತಿ ದೇವಿಯನ್ನು ದುರ್ಗಾದೇವಿ ಅಂತ ಕೂಡ ಮತ್ತೊಂದು ಹೆಸರಿನಿಂದ ಕರೆಯೋದಕ್ಕೆ ನಮಗೆ ಒಂದು ಶಕ್ತಿ, ಬುದ್ಧಿ, ಜ್ಞಾನ, ಸಂಪತ್ತು ಎಲ್ಲವನ್ನು ಗಳಿಸ್ಕೊಳ್ಳೋದಕ್ಕೆ ತಾಯಿಯಂದಿರು ಈ ಒಂದು ವೀಳ್ಯದೆಲೆಯಲ್ಲಿ ನೆಲೆಸಿರುವಂಥದ್ದು. ನಾವು ಅರಿಶಿಣದಿಂದ ಪುಟ್ಟದಾಗಿ ಈ ರೀತಿ ಮಾಡಿಕೊಳ್ಬೇಕಾಗುತ್ತೆ. ಮಾಡಿ ಒಂದು ಕುಂಕುಮದ ಬೊಟ್ಟನ್ನು ಇಡಿ ಸ್ನೇಹಿತರೆ, ಚಿಕ್ಕದಾಗಿ ಮಾಡಿ. ಬಟ್ಲಡಿಕೆಯನ್ನು ಇಡಬೇಕಾಗುತ್ತೆ. 1-2 ಬಟ್ಲಡಿಕೆ ಪರಿಪೂರ್ಣತೆಯ ಸಂಕೇತ. ನಾವು ಏನು ಕೆಲಸಕ್ಕೆ ಮಾಡ್ಕೊಳ್ತಾ ಇದ್ದೀವಿ, ಮನೆ ಕಟ್ಟೋದಿದ್ರೆ ಅಥವಾ ಸೈಟ್ ತಗೊಳ್ಳೋದಿದ್ರೆ, ಆಸ್ತಿ ಮಾಡ್ಕೊಳ್ಬೇಕು ಅಂದರೆ, ಏನಾದರೂ ವೆಹಿಕಲ್ ತಗೊಳ್ಬೇಕು ಅಂದರೆ, ಮಕ್ಕಳಿಗೆ ಏನಾದರೂ ಒಂದು ಮಾಡಿಕೊಡ್ಬೇಕು ಅಂದರೆ, ಅಥವಾ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದರೆ, ಈ ಥರ ಏನೋ ಒಂದು ಮುಖ್ಯವಾಗಿರುವಂಥದ್ದನ್ನು, ಒಂದು ಕೋರಿಕೆ ಆಗಿರಬಹುದು ಅಥವಾ ಸಮಸ್ಯೆಗಳನ್ನೇ ಆಗಿರಬಹುದು, ಸಾಲದ ಸಮಸ್ಯೆ ಇರಬಹುದು, ಅದನ್ನು ತೀರಿಸೋದಕ್ಕೆ ಕೇಳ್ಕೊಳ್ತಾ ಇರಬಹುದು ನಾವು ಕೋರಿಕೆಯನ್ನು, ಅದು ನೆರವೇರುತ್ತೆ. ನೀವು ಇದಕ್ಕೆ ಸ್ವಲ್ಪ ಜವಾದ್ ಪೌಡರನ್ನು ಹಾಕಬಹುದು. ಜವಾದ್ ಪೌಡರ್ ಇಲ್ಲ ಅಂತ ಹೇಳಿದಾಗ ಕರ್ಪೂರದ ಪುಡಿಯನ್ನು ಹಾಕಿ. ಒಂದು ಕರ್ಪೂರದ ಬಿಲ್ಲೆಯನ್ನು ತಗೊಂಡಿದ್ದೆ, ಅದಕ್ಕೆ ಸ್ವಲ್ಪ ಪುಡಿಯನ್ನು ಮಾಡಬೇಕಾಗುತ್ತೆ. ಮಾಡಿ ಇದನ್ನು
ನೀವು ಇದಕ್ಕೆ ಹಾಕಬೇಕು. ಇನ್ನು ಮುಖ್ಯವಾಗಿ ಇದು ಇಲ್ಲ ಅಂತ ಹೇಳಿದ್ರೆ ನೀವು ಲಕ್ಷ್ಮೀ ದೇವಿಗೆ ಬಳಸುವಂಥ ಪರ್ಫ್ಯೂಮ್ ಸೆಂಟ್ ಅಂತ ಹೇಳ್ತೀವಿ, ಅದನ್ನು ನೀವು ಹಾಕಬೇಕು. ಯಾಕೆ ಇದೆಲ್ಲ ಹಾಕ್ತೀವಿ ಅಂತ ಹೇಳಿದ್ರೆ, ಈ ಜಾಗದಲ್ಲಿ ಈ ರೀತಿ ಸುಗಂಧಭರಿತವಾಗಿ ಯಾವ ಜಾಗದಲ್ಲಿ ಇರುತ್ತೋ ಆ ಜಾಗದಲ್ಲಿ ಅಲಕ್ಷ್ಮಿ ದೂರ ಆಗ್ತಾಳೆ, ಕಷ್ಟಗಳು ಪಾರಾಗುತ್ತೆ, ಲಕ್ಷ್ಮೀದೇವಿ ಬಂದು ಅಲ್ಲಿ ಸ್ಥಿರವಾಗಿ ನೆಲೆಸ್ತಾಳೆ, ಸುಖ ಶಾಂತಿ ಸಮೃದ್ಧಿ ಅನ್ನುವಂಥದ್ದು ಅಷ್ಟೈಶ್ವರ್ಯಗಳು ಅನ್ನುವಂಥದ್ದು ಪ್ರಾಪ್ತಿಯಾಗುತ್ತೆ. ಇದನ್ನು ನಾವು ಬಳಸುವಂಥ ವಿಧಾನವನ್ನು ತಿಳ್ಕೊಳ್ಬೇಕಾಗುತ್ತೆ ಅಷ್ಟೇ. ಅದಕ್ಕೋಸ್ಕರ ಈ ರೀತಿಯ ವಸ್ತುಗಳನ್ನು ನೀವು ನೀಟಾಗಿ ಇಟ್ಟು ತದನಂತರ ಇದರಲ್ಲಿ ಮೊಗ್ಗಿರುವಂಥ ಲವಂಗಗಳನ್ನು 5 ಇಡಬೇಕಾಗುತ್ತೆ. 5 ಮೊಗ್ಗಿರುವಂಥ ಲವಂಗಗಳು ಯಾಕೆ ಅಂತ ಹೇಳಿದ್ರೆ, ನಮಗೆ ನಿಂತಿರುವ ಕೆಲಸಗಳು ಹಣಕಾಸಿಗೆ ಸಂಬಂಧಪಟ್ಟಂಥದ್ದು ಇರಬಹುದು, ಅದು ಬಿಡುಗಡೆ ಆಗಬೇಕು. ಸಾಲ ಕೊಟ್ಟಿರ್ತೀವಿ ಅಥವಾ ಸಾಲ ತಗೊಂಡಿರ್ತೀವಿ, ಅದು ವಾಪಸ್ ಬರಬೇಕು, ಸಾಲವನ್ನು ಬೇಗ ತೀರಿಸಬೇಕು. ಈ ರೀತಿ ಇದ್ದಾಗ ಲವಂಗಗಳು ಅದು ಬರೀ ಹಣಕಾಸಿಗೆ ಅಂತಲ್ಲ ಸ್ನೇಹಿತರೆ, ಏನೋ ಕೆಲಸಗಳು ಅಂದುಕೊಂಡಿರ್ತೀವಿ ಅದು ಪದೇ ಪದೇ ಆಗ್ತಾ ಇರೋದಿಲ್ಲ, ಬಂದಿದೆ ಆಗಿದೆ ಇನ್ನೇನು ಆಗಿಬಿಡುತ್ತೆ ಅಂತ ಅಂದ್ಕೊಳ್ತೀವಿ, ಎಲ್ಲ ಗ್ಯಾರಂಟಿ ಆಗಿದೆ, ಮತ್ತೆ ಕೆಳಗಡೆ ಬಿದ್ದೋಗುತ್ತೆ. ಈ ಥರ ನಮಗೆ ಸರಿಯಾಗಿ ಆಟಾಡಿಸ್ತಾ ಇದ್ದರೆ ಈ ಲವಂಗಗಳು ಚಮತ್ಕಾರಿಯನ್ನು ಮಾಡುತ್ತೆ. ಅದಕ್ಕೋಸ್ಕರ ಇಷ್ಟನ್ನು ನೀವು ಮಾಡಿ, ಇದನ್ನು ನೀವು ಅಡುಗೆ ಮನೆಯಲ್ಲಿ ಎಲ್ಲ ಕೆಲಸಗಳು ಮಾಡಿ ಮುಗಿಸಿ, ನೀವು ಅಡುಗೆ ಮನೆಯಲ್ಲಿ ಇರುವಂಥ ಕ್ಲೀನಾಗಿ ಎಲ್ಲ ವಸ್ತುಗಳನ್ನು ಅಂದರೆ ಗ್ಯಾಸ್ ಸ್ಟವ್ ಹತ್ರ ನೀಟಾಗಿ ಶುಚಿಯಾಗಿ ಇಟ್ಕೊಂಡ್ರೆ ಸಾಕಾಗುತ್ತೆ. ಅದನ್ನು ಒರೆಸಿ ನಿಮ್ಮ ಸ್ಟವ್ ಹತ್ರ ಇಡಬೇಕು ಸ್ನೇಹಿತರೆ. ಈ ಪ್ಲೇಟನ್ನು ಕೆಳಗಡೆ ಸ್ಪೇಸ್ ಇದೆ ಅಂತ ಹೇಳಿದ್ರೆ ಕೆಳಗಡೆ ಇಡಬಹುದು, ಅಂದರೆ ಗ್ಯಾಸ್ ಸ್ಟವ್ ಕೆಳಗಡೆ ಇಡಬಹುದು ಅಥವಾ ಗ್ಯಾಸ್ ಸ್ಟವ್ ಮೇಲೇನಾದರೂ ಇಡಬಹುದು, ತೊಂದರೆ ಇಲ್ಲ. ಆ ರಾತ್ರಿ ಪೂರ್ತಿ ನಿಮ್ಮ ಕೋರಿಕೆ ನಿಮ್ಮ ಸಮಸ್ಯೆ ಏನೇ ಇರಬಹುದು ಅದನ್ನು ಹೇಳಿಕೊಂಡು ಆ ಕೆಲಸಗಳನ್ನು ಮಾಡೋದಕ್ಕೆ ಪ್ರಾರಂಭ ಮಾಡುತ್ತೆ, ಅದರಲ್ಲಿ ತಿಳಿಸಿರುವಂಥ ಪ್ರತಿಯೊಂದು ವಸ್ತುವು ಕೂಡ. ಅದಕ್ಕೋಸ್ಕರ ಇದನ್ನು ಇಷ್ಟು ಮಾಡಿಕೊಂಡು ನೀವು ರಾತ್ರಿ ಪೂರ್ತಿ ಬಿಟ್ಟುಬಿಡಿ, ಮತ್ತೆ ಅದನ್ನು ನೋಡೋದಕ್ಕೆ ಹೋಗಬೇಡಿ, ತೆಗೆಯೋದಕ್ಕೆ ಹೋಗಬೇಡಿ. ಮಾರನೇ ದಿನ ಮಾತ್ರ ಅದರಲ್ಲಿ ಇಟ್ಟಿರುವಂಥ ₹1 ಮಾತ್ರ ನೀಟಾಗಿ ಅದಕ್ಕಿನ್ನಷ್ಟು ಸೇರಿಸಿ ಕೊಡ್ತೀರೋ ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು, ಯಾರಿಗಾದರೂ ದಾನ ಮಾಡಿ. ಆ ಥರ ದಾನ ಮಾಡಿದಾಗ ₹1 ದಾನ ಮಾಡಿದ್ದೀವಿ ಅಂದರೆ ಅದರ ಮೇಲೆ ₹100 ನಮಗೆ ಬರುತ್ತೆ ಸ್ನೇಹಿತರೆ. ಇನ್ನು ಮಿಕ್ಕಿದ ವಸ್ತುಗಳನ್ನು ನೀಟಾಗಿ ತಗೊಂಡೋಗಿದೆ ಹರಿಯುವ ನೀರಿರುವಂಥ ಜಾಗದಲ್ಲಿ ಬಿಡಬೇಕಾಗುತ್ತೆ, ಇಲ್ಲಾಂದರೆ ಹಸಿರು ಗಿಡಗಳು ಇರುವಂಥ ಜಾಗಕ್ಕೆ ಹೋಗಿ ಬಿಟ್ಟು ಬರಬೇಕಾಗುತ್ತೆ. ಯಾರು ತುಳಿಬಾರ್ದು, ಯಾರಿಗೂ ಕೂಡ ನಮ್ಮ ಸಮಸ್ಯೆಗಳನ್ನು ನಾವು ಹೇಳ್ಕೊಂಡಿರ್ತೀವಲ್ವ ತಾಗಬಾರ್ದು. ಅದಕ್ಕೋಸ್ಕರ ಇಷ್ಟನ್ನು ಮಾಡ್ಕೊಳ್ಳಿ, ಎಲ್ರಿಗೂ ಒಳ್ಳೆಯದಾಗುತ್ತೆ.